ಮಕ್ಕಳೇ ಮಕ್ಕಳೇ ನೀವು ಹಿಂದಿನ ತರಗತಿಯಲ್ಲಿ ಭಾರತದ ಪ್ರಾಚೀನ ನಾಗರಿಕತೆಗಳು ಅನ್ನುವಂತಹ ಪಾಠದಲ್ಲಿ ಮೊದಲನೇ ಅಂಶ ಸಿಂಧೂ ನದಿಯ ನಾಗರಿಕತೆ, ನಮ್ಮ ದೇಶದಲ್ಲಿ ಬೆಳೆದಂತಹ ಒಂದು ಪ್ರಾಚೀನ ನಾಗರಿಕತೆ ಯಾವುದು ಅಂತ ಅರ್ಥ ಮಾಡ್ಕೊಂಡಿದ್ರೆ. ಎರಡನೇ ಅಂಶ ಋಗ್ವೇದ ಕಾಲದ ಜನರ ಒಂದು ಅರ್ಥವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಜನರ ಜೀವನ ಶೈಲಿ ಯಾವ ರೀತಿಲಿ ಇತ್ತು ಅಂತ ನೀವು ತಿಳ್ಕೊಂಡ್ರಿ ಮಕ್ಕಳೇ. ಈ ವಿಡಿಯೋ ತರಗತಿಯಲ್ಲಿ ನೀವು ಉತ್ತರ ಋಗ್ವೇದ ಕಾಲ, ನಾನೀಗಾಗಲೇ ಹೇಳಿದ್ದೆ ಭಾರತದ ಪ್ರಾಚೀನ ನಾಗರಿಕತೆ ಯಾವ ರೀತಿಲಿ ಬೆಳೀತು, ಅದನ್ನು ಸಿಂಧು ನಾಗರಿಕತೆ ಅಂತ ಕೂಡ ನಾವು ಕರಿತೀವಿ. ಅಲ್ಲಿನ ಜನರ ಜೀವನ ನೀವು ಕಲ್ತಿದ್ರಿ. ಎರಡನೇ ಅಂಶ ಋಗ್ವೇದ ಕಾಲ. ಈಗ ನಾವು ಕಲಿತಾ ಇರುವಂಥ ಮೂರನೇ ಅಂಶ ಉತ್ತರ ಋಗ್ವೇದ ಕಾಲ. ಯಾವುದನ್ನು ನಾವು ಉತ್ತರ ಋಗ್ವೇದ ಕಾಲ ಅಂತ ಕರಿತೀವಿ ಮಕ್ಕಳೇ? ಇಲ್ಲಿ ನಿಮಗೆ ಗೊತ್ತು, ವೇದಗಳಲ್ಲಿ 4 ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಈಗಾಗಲೇ ಋಗ್ವೇದ ಕಾಲದ ಜನರ ಜೀವನ ಕಲ್ತೀವಿ. ಈಗ ಈ 3 ವೇದಗಳು, ಅಥರ್ವ ವೇದ, ಯಜುರ್ವೇದ ಮತ್ತು ಸಾಮವೇದ, ಈ 3 ವೇದಗಳ ಕಾಲದಲ್ಲಿ ಜನರ ಜೀವನ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನು ನಾವು ಈ ಒಂದು ತರಗತಿಯಲ್ಲಿ ಕಲಿತೀವಿ ಮಕ್ಕಳೇ. ನಿಮಗೆ ಈ ಒಂದು ಯೆಲ್ಲೋ ಕಲರಲ್ಲಿ ಭೂಪಟದಲ್ಲಿ ಒಂದು ಎಲೆ ಆಕಾರದಲ್ಲಿ ಚಿತ್ರವನ್ನು ಬಿಡಿಸಿದ್ದಾರೆ ಮಕ್ಕಳೇ. ನಿಮಗೆ ಗೊತ್ತು, ಅದು ಆರ್ಯರ ಒಂದು ವಾಸಸ್ಥಳವಾಗಿತ್ತು. ನಿಮಗೆ ಮಧ್ಯ ಏಷ್ಯಾದಿಂದ ಇರಾನ್ನ ಪ್ರಸ್ಥಭೂಮಿಯ ಮೂಲಕ ಅಫ್ಘಾನಿಸ್ತಾನವನ್ನು ದಾಟಿ ಆರ್ಯರು ಭಾರತಕ್ಕೆ ಬಂದರು ಅಂತ ನಾವು ಹೇಳ್ತೀವಿ. ಆ ಒಂದು ಸ್ಥಳವನ್ನೇ ನಾವು ಆರ್ಯರು ಅಂತ ಕರಿತೀವಿ. ಆರ್ಯರು ವಾಸ ಮಾಡ್ತಾ ಇದ್ದಂತಹ ಸ್ಥಳ. ಉತ್ತರ ಋಗ್ವೇದ ಕಾಲ. ಋಗ್ವೇದದ ನಂತರ ಪ್ರಾರಂಭವಾದ 3 ವೇದಗಳು, ಸಾಮವೇದ, ಯಜುರ್ವೇದ, ಅಥರ್ವ ವೇದ. ಈ 3 ವೇದಗಳ ಕಾಲದ ಜನರ ಜೀವನದ ಬಗ್ಗೆ ನಾವು ಈ ಒಂದು ಪಾಠದಲ್ಲಿ ಕಲಿತೀವಿ ಮಕ್ಕಳ. ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಾ, ಸಾಮವೇದ, ಯಜುರ್ವೇದ, ಅಥರ್ವ ವೇದ. ಸರಿ, ಏನೆಲ್ಲ ವಿಚಾರಗಳನ್ನು ನೀವು ಕಲಿತೀರಾ ಇಲ್ಲಿ? ಮೊದಲು ನಿಮಗೆ ನಾವು ಕಲಿತಾ ಇರೋ ಹೆಡ್ಡಿಂಗ್ ಏನಪ್ಪ ಅಂತ ಗೊತ್ತಿರಬೇಕು. ಉತ್ತರ ಋಗ್ವೇದ ಕಾಲ. ಯಜ್ಞ ನಡೆಸುವ ವಿವಿಧ ರೀತಿಯ ಪುರೋಹಿತರ ಹೆಸರು. ಧಾರ್ಮಿಕ ಕಾರ್ಯಗಳನ್ನ ನಡೆಸ್ತಾ ಇದ್ದಂತಹ ಯಜ್ಞಗಳನ್ನ ಮಕ್ಕಳ ಈ ಒಂದು 3ನೇ ಚಿತ್ರದಲ್ಲಿ ನೋಡಿ. ಅಲ್ಲಿ ಒಂದು ಇದರಲ್ಲಿ ಬೆಂಕಿ ಉರಿತಾ ಇರುವಂಥ ಚಿತ್ರ. ಮತ್ತು ನಾವು ಇದನ್ನೇ ನಾವು ಯಜ್ಞ ಅಂತ ಕರಿತೀವಿ. ನಾನಾ ರೀತಿಯ ಪುರೋಹಿತರು ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾ ಇದ್ದ ಹೆಸರುಗಳನ್ನ ಈ ಒಂದು ಇದರಲ್ಲಿ ನಾವು ಕಾಣ್ಬೋದು ಮಕ್ಕಳೇ. ಸಾಮನ್ ಅಂದರೆ ಹಾಡುಗಾರ, ಅಧ್ವರ್ಯ ಅಂದರೆ ಯಜುಸ್ ಎಂಬ ಸೂತ್ರಗಳನ್ನು ಹೇಳುವವನು, ಆನಂತರ ಅಥರ್ವನ್ ಅಂದರೆ ಅಗ್ನಿ ಪುರೋಹಿತ ಅಂತ ನಾವು ಕರಿತೀವಿ. ವೇದಗಳಲ್ಲಿರುವ ಅಂಶಗಳು. ಸಾಮವೇದದಲ್ಲಿ ಇದು ಯಜ್ಞದಲ್ಲಿ ಪಠಿಸುವ ಮಂತ್ರಗಳನ್ನು ಒಳಗೊಂಡಿದೆ. ಸಾಮವೇದದಲ್ಲಿ ಏನಿದೆ? ಯಜ್ಞದಲ್ಲಿ ಹೇಳುವಂತಹ ಸೂತ್ರಗಳನ್ನು, ಮಂತ್ರಗಳನ್ನು, ಶ್ಲೋಕಗಳನ್ನು ಒಳಗೊಂಡಿದೆ. ಯಜುರ್ವೇದದಲ್ಲಿ 2 ವಿಧ ಇದೆ. ಕಪ್ಪು ಯಜುರ್ವೇದ, ಬಿಳಿ ಯಜುರ್ವೇದ. ಕಪ್ಪು ಯಜುರ್ವೇದದಲ್ಲಿ ಮಂತ್ರಗಳನ್ನು ಯಾವ ವಿಧ ಭಾಗವಾಗಿ ಉಚ್ಚರಿಸಬೇಕೋ ಅದರ ವಿವರಣೆಗಳು ಮತ್ತು ಚರ್ಚೆಗಳಿವೆ. ಕಪ್ಪು ಯಜುರ್ವೇದದಲ್ಲಿ ಮಂತ್ರಗಳನ್ನು ಯಾವ ವಿಧಿಯ ಭಾಗವಾಗಿ ಉಚ್ಚರಿಸಬೇಕೋ ಅದರ ವಿವರಣೆಗಳು ಮತ್ತು ಚರ್ಚೆಗಳು ಇವೆ. ಬಿಳಿ ಯಜುರ್ವೇದಕ್ಕೆ ಬನ್ನಿ. ಇದರಲ್ಲಿ ಮಂತ್ರಗಳು ಮತ್ತು ಶ್ಲೋಕಗಳಿವೆ, ಅವುಗಳ ವಿವರಣೆ ಇರುವುದಿಲ್ಲ. ಅದರಲ್ಲಿ ಕಬ್ಬಿಣದ ಉಲ್ಲೇಖವಿರುವುದರಿಂದ ಕಬ್ಬಿಣದ ಒಂದು ಪದವನ್ನು ಬಳಸಿದ್ದಾರೆ ಅಲ್ಲಿ. ಸಾಮಾನ್ಯ, ಅದು ಶಾ ಅಲ್ಲ ಮಕ್ಕಳೇ, ಸಾಮಾನ್ಯ ಶಕಪೂರ್ವ 1000ಕ್ಕಿಂತ ಮುಂಚಿನದಲ್ಲ. ಹಾಗಾದರೆ ಈ ಒಂದು ಬಿಳಿ ಯಜುರ್ವೇದ ಅನ್ನುವಂಥದ್ದು 1000ಕ್ಕಿಂತ ಇತ್ತೀಚಿನ ದಿನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗಾದರೆ ಸಾಮವೇದದಲ್ಲಿ ಏನಿದೆ? ಯಜ್ಞಗಳನ್ನು ಪಠಿಸುವಂಥ ಮಂತ್ರಗಳು. ಯಜುರ್ವೇದದಲ್ಲಿ 2 ವಿಧ, ಕಪ್ಪು ಯಜುರ್ವೇದ, ಬಿಳಿ ಯಜುರ್ವೇದ. ಅಥರ್ವ ವೇದ ಗಾತ್ರ ಮತ್ತು ವಿಷಯದ ದೃಷ್ಟಿಯಿಂದ ಋಗ್ವೇದವನ್ನು ಹೋಲುತ್ತದೆ. ಗಾತ್ರ ಮತ್ತು ಅಲ್ಲಿರುವಂಥ ವಿಷಯ. ಈ ಅಥರ್ವ ವೇದ ಯಾವುದನ್ನು ಹೋಲುತ್ತದಂತೆ? ಋಗ್ವೇದವನ್ನು. ಋಗ್ವೇದದ 10ನೇ ಮಂಡಲದ ಹಲವು ಅಂಶಗಳಿವೆ. ಪ್ರಾಚೀನ ಭಾಷೆಗಿಂತ ಬ್ರಾಹ್ಮಣಗಳ ಭಾಷೆ ಬಳಕೆಯಾಗಿದೆ. ಭೌಗೋಳಿಕ ವಿವರಣೆಯು ಋಗ್ವೇದದ ಪ್ರದೇಶಕ್ಕಿಂತ ಭಿನ್ನವಾಗಿದೆ. ಅಂದರೆ ಆರ್ಯರು ಪೂರ್ವಕ್ಕೆ ಚಲಿಸಿರುವುದನ್ನು ಸೂಚಿಸುತ್ತದೆ. ಮಕ್ಕಳೇ, ಋಗ್ವೇದದಲ್ಲಿ ಎಲ್ಲಿದ್ದರೂ ಆರ್ಯರು ಅಂದರೆ ಪಂಜಾಬ್ ಪ್ರದೇಶದಲ್ಲಿ ವಾಸ ಮಾಡಿದ್ರು ಅಂತ ಹೇಳ್ತೀವಿ.
ಅಥರ್ವ ವೇದದಲ್ಲಿ ಈ ಆರ್ಯರು ಏನು ಮಾಡಿದ್ರಂತೆ, ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸಿರುವಂತಹ ಒಂದು ಬದಲಾವಣೆಯನ್ನು ನಾವು ಈ ಅಥರ್ವ ವೇದದಲ್ಲಿ ಕಾಣಬಹುದು. ಸಾಮಾಜಿಕ ವ್ಯವಸ್ಥೆ. ಋಗ್ವೇದದ ಕೊನೆಯಲ್ಲಿ ಎಲ್ಲಿನ ಸಾಮಾಜಿಕ ವ್ಯವಸ್ಥೆ? ಉತ್ತರ ಋಗ್ವೇದ ಕಾಲ. ಋಗ್ವೇದದ ಕೊನೆಯಲ್ಲಿ ಪುರುಷ ಸೂಕ್ತದಲ್ಲಿ ಪ್ರಸ್ತಾಪಗೊಂಡ ಚತುರ್ವರ್ಣಗಳ ವಿಭಜನೆಯು ಉತ್ತರ ವೇದಗಳ ಕಾಲದಲ್ಲಿ ಬದಲಾವಣೆಗೆ ಒಳಗಾಗಿ ಗಟ್ಟಿಗೊಂಡವು. ಚತುರ್ವರ್ಣ ಅಂದರೆ ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ. ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ಮಾಡಲು ಕಾಣಿಕೆಗಳನ್ನು ಪಡೆಯುತ್ತಿದ್ದರು. ಅವು ಯಾವುದೇ ಯಜ್ಞಯಾಗಾದಿ ಧಾರ್ಮಿಕ ಕಾರ್ಯಗಳನ್ನು ಮಾಡಲು ಅವರು ಕಾಣಿಕೆಗಳನ್ನು, ಉಡುಗೊರೆಗಳನ್ನು ಪಡಿತಾ ಇದ್ರು. ರಾಜನ್ಯ ಎಂಬುದು ಕ್ಷತ್ರಿಯ ವರ್ಣವನ್ನು ಸೂಚಿಸುತ್ತದೆ. ರಾಜನ್ಯ, ರಾಜ, ಅಧಿಕಾರವನ್ನು ಯಾರು ಪಡೆದಿದ್ರೋ ಅವ್ರನ್ನ ಕ್ಷತ್ರಿಯರು ಅಂತ ಕರಿತಾ ಇದ್ರು. ರಾಜನ್ಯರು ಬಿಲ್ಲು ವಿದ್ಯೆ ಮತ್ತು ರಥದಲ್ಲಿ ಕುಳಿತು ಯುದ್ಧ ಮಾಡುವುದರಲ್ಲಿ ಪರಿಣಿತರಾಗಿದ್ದರು. ರಾಜ ಅನ್ನುವಂಥವನು ಬಿಲ್ಲು ವಿದ್ಯೆಯನ್ನು ಕಲ್ತಿರ್ತಿದ್ದ, ರಥದಲ್ಲಿ ಕುಳಿತು ಯುದ್ಧವನ್ನು ಮಾಡುವಂಥದ್ದನ್ನು ಕಲ್ತ್ಕೊಳ್ತಾ ಇದ್ದ. ಇವ್ರನ್ನೆಲ್ಲ ಕ್ಷತ್ರಿಯ ಅಂತ ಕರಿತಾ ಇದ್ರು. ಶೂದ್ರರ ಸ್ಥಿತಿಗತಿ. ಶೂದ್ರರನ್ನು ವರ್ಣ ವ್ಯವಸ್ಥೆಯ ಕೊನೆಯಲ್ಲಿ ಇಡಲಾಗಿತ್ತು. ಮಕ್ಕಳೇ, ವರ್ಣಗಳು ಅಂತ ನಾವು ಕರಿತೀವಿ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ. ಈ ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಕೊನೆಯ ಒಂದು ಇದರಲ್ಲಿದ್ದವರು ಯಾರು? ಶೂದ್ರರು. ವರ್ಣ ವ್ಯವಸ್ಥೆಯ ಕೊನೆಯಲ್ಲಿ ಅವ್ರನ್ನ ಇಡಲಾಗಿತ್ತು. ಶೂದ್ರರಿಗೆ ಯಾವ ಹಕ್ಕೂ ಇರಲಿಲ್ಲ. ಅವರನ್ನು ಸಮಾಜದಿಂದ ಹೊರಹಾಕಬಹುದಾಗಿತ್ತು ಅಥವಾ ಮತ್ತು ಕೊಲ್ಲಬಹುದಾಗಿತ್ತು. ಮಕ್ಕಳೇ, ಇವತ್ತು ಕೂಡ 21ನೇ ಶತಮಾನದಲ್ಲಿ ನಾವಿದ್ದೀವಿ. ಇವತ್ತು ಕೂಡ ಜಾತಿ ವ್ಯವಸ್ಥೆ ಮೇಲು ಕೀಳು ಅನ್ನುವಂಥದ್ದು ಹೋಗಿಲ್ಲ. ಮಕ್ಕಳೇ, ಇವತ್ತಿಷ್ಟು ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಅಂದರೆ ಆ ಒಂದು ಉತ್ತರ ಋಗ್ವೇದದ ಕಾಲದಲ್ಲೂ ಕೂಡ ಈ ಒಂದು ಜಾತಿ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಆರಂಭವನ್ನು ಪಡ್ಕೊಂಡಿತ್ತು. ಮಕ್ಕಳೇ, ಶೂದ್ರರು ಯಜ್ಞ ಆಚರಣೆ ಮಾಡುವಂತಿರಲಿಲ್ಲ. ಆ ಕೊನೆಯ 4ನೇ ಒಂದು ವರ್ಣಕ್ಕೆ ಸೇರುವಂಥವರು ಯಾವುದೇ ಒಂದು ಯಜ್ಞಗಳನ್ನು, ಧಾರ್ಮಿಕ ಕಾರ್ಯಗಳನ್ನ ಮಾಡೋ ಹಾಗೆ ಇರಲಿಲ್ಲ. ಪವಿತ್ರವಾದ ಗುರುವು ಶೂದ್ರರನ್ನು ತ್ಯಜಿಸಬೇಕು. ಗುರುವು ಯಾವುದೇ ಶೂದ್ರರನ್ನು ಹತ್ರಕ್ಕೆ ಸೇರಿಸ್ಕೊಳ್ಬಾರ್ದು, ಯಾವುದೇ ವಿದ್ಯೆಯನ್ನು ಅವ್ರಿಗೆ ಹೇಳ್ಕೊಡ್ಬಾರ್ದು. ಆದಿಕಾಲದ ಆಹಾರ ಸಂಗ್ರಹ ಸಮುದಾಯಗಳಾದ ನಿಷಾದರು ಮತ್ತು ಚಂಡಾಲರನ್ನು ಅಸ್ಪೃಶ್ಯ ಜಾತಿಗಳೊಂದಿಗೆ ಸೇರಿಸಲಾಯಿತು. ಮಕ್ಕಳಲ್ಲಿ ಅವರ ಉಡುಗೊರೆಗಳನ್ನು ಅಲ್ಲಿ ಅವರು ತೊಟ್ಟಿರುವಂಥ ಉಡುಗೆ ತೊಡುಗೆಗಳನ್ನು ನೀವು ನೋಡ್ತಾ ಇದ್ದೀರಾ ಮಕ್ಕಳೇ. ಯಾರನ್ನ ಇವರು ಅಸ್ಪೃಶ್ಯ ಜಾತಿ, ಇವ್ರನ್ನ ಮುಟ್ಟಬಾರ್ದು, ಇವ್ರ ಹತ್ರ ಬರಬಾರ್ದು ಅಂತ ಮಾಡಿದ್ರಂತೆ. ಆಹಾರವನ್ನು ಸಂಗ್ರಹಣೆ ಮಾಡ್ತಾ ಇದ್ದಂತಹ ನಿಷಾದರು ಮತ್ತು ಚಂಡಾಲರು, ಇವರು ಅಸ್ಪೃಶ್ಯರು, ಇವ್ರನ್ನ ಮುಟ್ಟಬಾರ್ದು, ಇವರು ಕೀಳು ಅನ್ನುವಂಥ ಮನೋಭಾವನೆ ಈ ಒಂದು ಉತ್ತರ ಋಗ್ವೇದದ ಕಾಲದಲ್ಲಿ ನಾವು ಕಾಣ್ತೀವಿ. ಉತ್ತರ ಋಗ್ವೇದ ಕಾಲದಲ್ಲಿ ಮಹಿಳೆಯರ ಸ್ಥಿತಿಗತಿಗಳು ಹೇಗಿತ್ತು? ಸಾಮಾಜಿಕ ಶ್ರೇಣೀಕರಣದಲ್ಲಿ ಹೆಣ್ಣನ್ನು ಕೆಳಸ್ಥಾನದಲ್ಲಿ ಇಡಲಾಗಿತ್ತು. ಈ ಸಮಾಜದ ವರ್ಗಗಳಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಇತ್ತು ಯಾರ ಸ್ಥಾನ? ಹೆಣ್ಣಿನ ಸ್ಥಾನ. ಮಹಿಳೆಯರನ್ನು ಅಸತ್ಯದ ಮೂರ್ತ ಸ್ವರೂಪವೆಂದು ಪರಿಗಣಿಸಲಾಗುತ್ತಿತ್ತು. ಒಟ್ಟು ಅವರನ್ನು ತಾತ್ಸಾರ ಮನೋಭಾವನೆಯಿಂದ ಕಾಣ್ತಾ ಇದ್ರು. ಈ ಒಂದು ಪುರುಷರಿಗಿಂತ ಕೆಳಮಟ್ಟದಲ್ಲಿದ್ಲು ಯಾರು? ಮಹಿಳೆ. ಮಹಿಳೆಯರ ಶ್ರಮಕ್ಕೆ ಪ್ರತಿಫಲವೂ ಸರಿಯಾಗಿರಲಿಲ್ಲ. ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಅವರಿಗೆ ಪ್ರತಿಫಲ ಇರಲಿಲ್ಲ. ಯಾವುದೇ ಒಂದು ಕೃತಜ್ಞತಾ ಮನೋಭಾವ ಅವರ ಮೇಲೆ ಇರಲಿಲ್ಲ. ಬಾಲ್ಯ ವಿವಾಹ ಪದ್ಧತಿ ಅಸ್ತಿತ್ವದಲ್ಲಿ ಇರಲಿಲ್ಲ. ಈ ಉತ್ತರ ಋಗ್ವೇದ ಕಾಲದಲ್ಲಿ ಬಾಲ್ಯ ವಿವಾಹ ಇರಲಿಲ್ಲ. ಶ್ರೀಮಂತರು ಮತ್ತು ಬಲಾಢ್ಯರಲ್ಲಿ ಬಹುಪತ್ನಿತ್ವ ಇತ್ತು. ಶ್ರೀಮಂತರು ಬಲವುಳ್ಳವರಲ್ಲಿ ಬಹುಪತ್ನಿತ್ವ. ಅನೇಕ ಮಹಿಳೆಯರನ್ನ ಅವರು ಮದುವೆ ಆಗ್ತಾ ಇದ್ರು. ವಿಧವೆಯರು ಮರು ವಿವಾಹ ಆಗುವ ಸಾಧ್ಯತೆ ಇತ್ತು. ಗಂಡ ಸತ್ತಂತಹ ವಿಧವೆಯರು, ವಿಧವೆ ಅಂದರೆ ಅರ್ಥ ಏನು? ಗಂಡ ಸತ್ತವರು ಪುನಃ ಅವರು ಮದುವೆಯನ್ನು ಆಗ್ಬೋದಿತ್ತು. ವರದಕ್ಷಿಣೆ ಪದ್ಧತಿ ಇತ್ತು. ಮಕ್ಕಳೇ, ಈ ಎಲ್ಲ ಸ್ಥಿತಿಗತಿಗಳನ್ನ ನಾವು ಇವತ್ತಿಗೆ ನಾವು ಹೋಲಿಸೋಣ. 21ನೇ ಶತಮಾನದಲ್ಲಿ ಎಲ್ಲ ರಂಗಗಳಲ್ಲೂ ಕೂಡ ದುಡಿತಾ ಇರುವಂತಹ ಮಹಿಳೆ ಯಾವ ಸ್ಥಾನದಲ್ಲಿ ಇವತ್ತು ಇದ್ದಾಳೆ ಮಕ್ಕಳೇ? ವಿದ್ಯೆಯಲ್ಲಿರ್ಬೋದು, ಶಿಕ್ಷಣ ವ್ಯವಸ್ಥೆಯಲ್ಲಿರ್ಬೋದು, ಅಥವಾ ಎಲ್ಲ ರೀತಿಯಲ್ಲೂ ಕೂಡ ಪುರುಷರಿಗೆ ಸಮಾನವಾಗಿ ನಿಂತಿರುವಂತಹ ಇವತ್ತಿನ ದಿನದಲ್ಲಿ ಮಹಿಳೆಯ ಸ್ಥಾನ ಏನು ಅಂತ ನಾವು ಅದಕ್ಕೂ ಹೋಲಿಸಿದ್ರೆ ಮಕ್ಕಳೇ,
ಇವತ್ತಿಗೂ ಕೂಡ ಮಹಿಳೆಯರ ಶ್ರಮಕ್ಕೆ ಯಾವುದೇ ಪ್ರತಿಫಲ ಇಲ್ಲ. ಬಾಲ್ಯ ವಿವಾಹ ಇವತ್ತು ಇದೆ, ಬಹುಪತ್ನಿತ್ವ ಕೂಡ ಇದೆ, ವಿಧವೆಯರು ಮರು ವಿವಾಹವನ್ನು ಇವತ್ತು ಆಗ್ಬೋದು. ಆದರೆ ಮಕ್ಕಳೇ, ವರದಕ್ಷಿಣೆ ಎನ್ನುವಂಥ ಪದ್ಧತಿ ಕೂಡ ಇವತ್ತು ಇದೆ ಮಕ್ಕಳೇ. ಎಷ್ಟೋ ಹೆಣ್ಣು ಮಕ್ಕಳ ಒಂದು ಆತ್ಮಹತ್ಯೆಗೆ ಕಾರಣವಾಗಿರುವಂತಹ, ಅವರ ಕೊಲೆಗೆ ಕಾರಣವಾಗಿರುವಂತಹ, ಇಡೀ ದೇಶದ ಒಂದು ಸಾಮಾಜಿಕ ವ್ಯವಸ್ಥೆಯನ್ನೇ ಅಲುಗಾಡಿಸ್ತಾ ಇರುವಂಥ ವರದಕ್ಷಿಣೆ ಎನ್ನುವಂಥ ಪದ್ಧತಿ ಇವತ್ತು ಕೂಡ ಇದೆ. ಅರ್ಥವ್ಯವಸ್ಥೆ. ಉತ್ತರ ವೇದ ಕಾಲದ ಬುಡಕಟ್ಟುಗಳು ಸಿಂಧೂ ನದಿ ಪ್ರದೇಶದಿಂದ ಗಂಗಾ ನದಿ ಪ್ರದೇಶಕ್ಕೆ ಬಂದು ನೆಲೆಸಿದವು. ಮಕ್ಕಳ ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಸಿಂಧೂ ನದಿ ಪ್ರದೇಶ. ಮಕ್ಕಳೇ, ನಿಮಗೆ ಗೊತ್ತು, ಈ ಸಿಂಧೂ ನದಿ ಪ್ರದೇಶದಲ್ಲಿ ನಮ್ಮ ಭಾರತದ ಪ್ರಾಚೀನ ನಾಗರಿಕತೆ ಬೆಳೆದಿದ್ದು. ಈ ಒಂದು ಉತ್ತರ ಋಗ್ವೇದ ಕಾಲದಲ್ಲಿ ಸಿಂಧೂ ನದಿಯಿಂದ ಈ ಒಂದು ಜನ ಎಲ್ಲಿಗೆ ಬಂದ್ರಂತೆ? ಗಂಗಾ ನದಿ ಪ್ರದೇಶ. ಮಕ್ಕಳಲ್ಲಿ ಬರೆದಿದೆ ನೋಡಿ, ಗಂಗಾ ನದಿ ಪ್ರದೇಶ. ಅರಣ್ಯಗಳನ್ನು ಸುಟ್ಟು ಕೃಷಿಗೆ ಅನುಕೂಲ ಭೂಮಿ ಮಾಡಿಕೊಂಡರು. ಸಟ್ಲೇಜ್, ದೋಹಬ್, ಯಮುನಾ ನದಿಗಳ ನೀರಿನ ಕೊರತೆ ನೀಗಿಸಲು ಗಂಗಾ ನದಿ ಬಯಲಿಗೆ ಬಂದರು. ದೋಹಬ್ ಅಂದರೆ ಏನು? ಎರಡು ನದಿಗಳ ನಡುವಿನ ಪ್ರದೇಶ. ನಿಮಗೆ ಗೊತ್ತಿಗಾಗಲೇ ನಾವು ಹೇಳಿದ್ವಿ, ಅವರು ಸಿಂಧೂ ನದಿ ಪ್ರದೇಶದಿಂದ ಎಲ್ಲಿಗೆ ಬಂದ್ರಂತೆ? ಗಂಗಾ ನದಿಯ ಪ್ರದೇಶಕ್ಕೆ. ಮರಗಳನ್ನು ಕಡಿಯಲು ಕೊಡಲಿಗಳನ್ನು ಅವರು ಬಳಸ್ತಾ ಇದ್ರು. ಅಥರ್ವ ವೇದದಲ್ಲಿ ನೇಗಿಲಿನ ಪ್ರಸ್ತಾಪವಿದೆ. ನೇಗಿಲು ಮಕ್ಕಳ ಇವತ್ತಿಗೂ ಕೂಡ ಕೃಷಿಯಲ್ಲಿ ಒಂದು ಪ್ರಗತಿಯನ್ನು ಸಾಧಿಸಿರುವಂಥದ್ದು. ಪ್ರಾಚೀನ ಕಾಲದಿಂದಲೂ ಕೂಡ ನಮಗೆ ಸಹಾಯವಾಗಿರುವ ಸಾಧನ ನೇಗಿಲು. ಮಕ್ಕಳ ಅಥರ್ವ ವೇದದಲ್ಲಿ ನೇಗಿಲನ್ನು ಬಳಸಿರುವಂತಹ ಒಂದು ಪ್ರಸ್ತಾಪ ವಿಚಾರ ಇದೆ. ಅವರ ಒಂದು ಉದ್ಯೋಗ ಕೃಷಿಯಾಗಿತ್ತು. ವ್ಯವಸಾಯಕ್ಕೆ ಹಸುಗಳ ಸಾಕಾಣಿಕೆ, ಅಲ್ಲಿ ಸಾಗಾಣಿಕೆ ಅಲ್ಲ ಮಕ್ಕಳೇ, ಅದು ಸಾಕಾಣಿಕೆ ಅವಶ್ಯವಾಗಿದ್ದರಿಂದ ಹಸು ಮತ್ತು ಎತ್ತುಗಳನ್ನು ತಿನ್ನಬಾರದು ಎಂಬ ವಿಚಾರ ಮಹತ್ವ ಪಡೆಯಿತು. ಹಸುಗಳನ್ನು ಎತ್ತುಗಳನ್ನು ತಿನ್ನಬಾರ್ದು ಅಂತ ಒಂದು ಪದ್ಧತಿ ರೂಢಿಯಲ್ಲಿತ್ತು. ದನಗಳ ಸಂಖ್ಯೆಯು ಅವರ ಸಂಪತ್ತನ್ನು ನಿರ್ಧರಿಸುತ್ತಿತ್ತು. ಒಬ್ಬ ರಾಜ ಇರ್ಬೋದು, ಒಬ್ಬ ವ್ಯಕ್ತಿ ಇರ್ಬೋದು, ಅವನು ಎಷ್ಟು ಬಲಿಷ್ಠ, ಅವನು ಎಷ್ಟು ಸಂಪತ್ತು ಭರಿತವಾದವನು ಅಂದರೆ ಆ ಒಂದು ದನಗಳ ಸಂಖ್ಯೆ ಎಷ್ಟಿದೆಯೋ ಅದರ ಆಧಾರದ ಮೇಲೆ ಅವನು ಶ್ರೀಮಂತನ, ಬಲಿಷ್ಠನ, ಬಡವನ ಅಂತ ನಿರ್ಧರಿಸ್ತಾ ಇದ್ರಂತೆ. ಚಿನ್ನ, ತಾಮ್ರ, ಕಬ್ಬಿಣ, ಸೀಸ, ಕಂಚು, ಬೆಳ್ಳಿ ಇಂತಹ ಲೋಹಗಳ ಒಂದು ಬಳಕೆಯನ್ನು ಅಲ್ಲಿ ತಿಳಿಸಿದ್ದಾರೆ. ಕಬ್ಬಿಣವನ್ನು ಉಕ್ಕಾಗಿಸುವಂತಹ ವಿಧಾನ ಪಶ್ಚಿಮ ಏಷ್ಯಾದಲ್ಲಿ ಕಂಡುಹಿಡಿಯಲಾಯಿತು. ಏನಾಗಿ ಬದಲಾಯಿಸುವುದು? ಕಬ್ಬಿಣವನ್ನು ಉಕ್ಕಾಗಿ ಬದಲಾಯಿಸುವಂಥದ್ದು ಪಶ್ಚಿಮ ಏಷ್ಯಾದಲ್ಲಿ ಕಂಡುಬಂತು. ರಾಜಕೀಯ ವ್ಯವಸ್ಥೆ. ಇಂದಿನ ಮಧ್ಯಪ್ರದೇಶದಲ್ಲಿ ಕುರು, ಪಾಂಚಾಲ, ವಶ, ಉಶೀನ ಬುಡಕಟ್ಟುಗಳು ವಾಸವಾಗಿದ್ದವು. ಈ ಬುಡಕಟ್ಟುಗಳು ವಾಸವಾಗಿರುವಂತಹ ಒಂದು ಸ್ಥಳಗಳನ್ನ ಇಲ್ಲಿ ಗುರುತಿಸಿದ್ದಾರೆ ಮಕ್ಕಳೇ. ಕುರು, ಪಾಂಚಾಲ, ವಶ, ಉಶೀನ. ಮಕ್ಕಳೇ, ನೀವು ಮುಂದೆ ಕಲಿಯುವಂಥದ್ದು ರಾಜಕೀಯ ವ್ಯವಸ್ಥೆ ಬಗ್ಗೆ. ಕುರುಕ್ಷೇತ್ರ ಎಂದು ಕರೆಯಲ್ಪಡುವ ಇಂದಿನ ಪ್ರದೇಶ ಎಂದು ಕುರು ಬುಡಕಟ್ಟಿನ ವಾಸವಾಗಿದ್ದವು. ಕುರುಕ್ಷೇತ್ರ ಅಂದರೆ ಕುರು ಅನ್ನುವಂಥ ಬುಡಕಟ್ಟಿನ ಜನ ವಾಸ ಮಾಡ್ತಾ ಇದ್ದ ಸ್ಥಳವೇ ಕುರುಕ್ಷೇತ್ರ. ಕೋಸಲ ಮತ್ತು ವಿದೇಹ ಬುಡಕಟ್ಟುಗಳು ಆರ್ಯ ಜನರಿದ್ದ ಪ್ರದೇಶದ ಪೂರ್ವ ತುದಿಯಲ್ಲಿದ್ದವು. ಕೋಸಲ ಮತ್ತು ವಿದೇಹ ಬುಡಕಟ್ಟುಗಳು ಆರ್ಯ ಜನರಿದ್ದ ಪ್ರದೇಶದ ಪೂರ್ವ ತುದಿಯಲ್ಲಿ ಇದ್ದವು. ಅಂದರೆ ಉತ್ತರ ಪ್ರದೇಶದ ಈಶಾನ್ಯ ಭಾಗ. ಕೋಸಲ ಮತ್ತು ವಿದೇಹ ಬುಡಕಟ್ಟುಗಳು, ಈ ಬುಡಕಟ್ಟುಗಳು ಆರ್ಯ ಜನರಿದ್ದಂತಹ ಪ್ರದೇಶದ ಪೂರ್ವ ತುದಿಯಲ್ಲಿ ವಾಸ ಮಾಡ್ತಾ ಇದ್ರು. ಅಥರ್ವವೇದ ಕಾಲದಲ್ಲಿ ಪೂರ್ವ ಬಿಹಾರದಲ್ಲಿ ಅಂಗರು, ಮಧ್ಯ ಬಿಹಾರ ಪ್ರದೇಶದಲ್ಲಿ ಪುಂಡರನ್ನು, ದಕ್ಷಿಣದ ಆಂಧ್ರರನ್ನು ಬಹಿಷ್ಕೃತರೆಂದು ಹೇಳಲಾಗಿತ್ತು. ಅಥರ್ವವೇದ ಕಾಲದಲ್ಲಿ ಪೂರ್ವ ಬಿಹಾರದಲ್ಲಿ ಅಂಗರು, ಮಧ್ಯ ಬಿಹಾರ ಪ್ರದೇಶದಲ್ಲಿ ಪುಂಡರು, ದಕ್ಷಿಣದಲ್ಲಿ ಆಂಧ್ರರನ್ನು ಬಹಿಷ್ಕೃತರೆಂದು ಹೇಳಲಾಗಿತ್ತು. ಮಕ್ಕಳು, ನೀವು ಕಲಿತಾ ಇರುವಂಥದ್ದು ಈ ತರಗತಿಯಲ್ಲಿ ನಿಮಗೆ ಗೊತ್ತು, ಉತ್ತರ ಋಗ್ವೇದ ಕಾಲ. ಈಗಾಗಲೇ ನಾವು ಹೇಳಿದ್ವಿ, ಜಾತಿ ವ್ಯವಸ್ಥೆ ತುಂಬ ಬಲವಾಗಿ ಅದು ಆರಂಭಗೊಂಡಿತು ಅಂತ ನಾವು ಹೇಳಿದ್ವಿ. ಈ ಒಂದು ಅಥರ್ವವೇದ ಕಾಲದಲ್ಲಿ ಅಂಗರು, ಪುಂಡರು ಮತ್ತು ಈ ಆಂಧ್ರರನ್ನು ಬಹಿಷ್ಕೃತರು, ಇವರು ಆಚೆ ಇರಬೇಕು, ಇವ್ರ ಕೀಳುವ ಮನೋಭಾವನೆ ಇತ್ತು. ಇಂಡೋ ಆರ್ಯರು ಅತಿಕ್ರಮಣ ಯುದ್ಧದಿಂದ ಪಂಜಾಬಿಗೆ ಬಂದಿರಬಹುದು. ಬಿಲ್ಲು, ಬಾಣ, ಕುದುರೆ, ರಥಗಳ ಸಹಾಯದಿಂದ ಆರ್ಯೇತರ ಬುಡಕಟ್ಟುಗಳ ಮೇಲೆ ಗೆಲುವು ಪಡೆದರು. ಮಕ್ಕಳಲ್ಲಿ ಆರ್ಯರು, ಆರ್ಯೇತರು. ಆರ್ಯರು ಅಂದರೆ ಆರ್ಯ ಜನಾಂಗಕ್ಕೆ ಸೇರಿದವರು, ಆರ್ಯೇತರು ಅಂದರೆ ಆರ್ಯರಲ್ಲದವರು.
ಈ ಆರ್ಯರು ಬಿಲ್ಲು ಬಾಣ ಕುದುರೆ ರಥಗಳ ಸಹಾಯದಿಂದ ಆರ್ಯರಲ್ಲದವರನ್ನ ಸೋಲಿಸ್ತಾ ಇದ್ರು. ಬಲಿಷ್ಠ ರಾಜಪ್ರಭುತ್ವ ಉದಯವಾಯಿತು. ರಾಜರುಗಳ ಆಳ್ವಿಕೆ ಜಾರಿಗೆ ಬಂತು. ಅಥರ್ವ ವೇದದಲ್ಲಿ ರಾಜನನ್ನು ಎಲ್ಲ ಜನರನ್ನು ಆಳುವವನು, ನರರೊಳಗೆ ದೇವನಿದ್ದ ಹಾಗೆ ಎಂದು ವರ್ಣಿಸಲಾಗಿದೆ. ಅಥರ್ವ ವೇದದಲ್ಲಿ ರಾಜರು ಶ್ರೇಷ್ಠ. ಈ ಮನುಷ್ಯನಲ್ಲಿ ದೇವರು ಅಂದರೆ ಯಾರಪ್ಪ ಅಂದರೆ ರಾಜ ಅನ್ನೋ ಭಾವನೆಯನ್ನು ಬಿಂಬಿಸಲಾಯಿತು. ಬಲಿ, ತೆರಿಗೆ, ಕಾಣಿಕೆಗಳ ಬಗ್ಗೆ ಉಲ್ಲೇಖವಿದೆ. ಬಲಿ ಕೊಡುವಂಥದ್ದು, ಟ್ಯಾಕ್ಸನ್ನು ತೆರಿಗೆಯನ್ನು ಕಟ್ಟುವಂಥದ್ದು, ಕಾಣಿಕೆಗಳನ್ನು ಕೊಡುವಂಥ ಒಂದು ಪ್ರಸ್ತಾಪ ಇದೆ. ರಾಜಸೂಯ ಮತ್ತು ಅಶ್ವಮೇಧ ಯಾಗಗಳ ಉಲ್ಲೇಖ ಇದೆ. ರಾಜಸೂಯ ಅಂದರೆ ಅದು ಪಟ್ಟಾಭಿಷೇಕಕ್ಕೆ ಸಂಬಂಧಪಟ್ಟಿರೋದು. ಅಶ್ವಮೇಧ ಯಾಗ ಅಂದರೆ ಅದು ಅಧಿಕಾರಕ್ಕೆ ಸಂಬಂಧಪಟ್ಟಂತಹ ಯಾಗಗಳನ್ನು ಅವರು ಮಾಡ್ತಾ ಇದ್ರು. ಧಾರ್ಮಿಕ ಒಂದು ವ್ಯವಸ್ಥೆ. ಧಾರ್ಮಿಕ ವ್ಯವಸ್ಥೆಯಲ್ಲಿ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳು ಬೆಳೆದವು. ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳು ಅನೇಕ ರೀತಿಯ ಒಂದು ಆಚರಣೆಗಳು ಬೆಳೆಯಿತು. ವಿಷ್ಣು, ರುದ್ರ ದೇವತೆಗಳು ಪ್ರಮುಖ ಸ್ಥಾನವನ್ನು ಹೊಂದಿದ್ದರು. ಆ ಕಾಲದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದಂತಹ ದೇವರುಗಳು ವಿಷ್ಣು ಮತ್ತು ರುದ್ರ. ವಿಷ್ಣುವಿನ ಅವತಾರಗಳ ಬಗ್ಗೆ ನೇರ ಉಲ್ಲೇಖಗಳಿರಲಿಲ್ಲ. ವಿಷ್ಣು ಅವತಾರವನ್ನು ಪಡೆದಿದ್ದಾನೆ ಅನ್ನೋದಕ್ಕೆ ಯಾವುದೇ ಒಂದು ಮಾಹಿತಿ ಇಲ್ಲ. ಪುರಾಣಗಳಲ್ಲಿ ಯಜ್ಞಗಳ ಉಲ್ಲೇಖವಿದೆ. ಈಗಾಗಲೇ ಗೊತ್ತು, ಯಜ್ಞಗಳ ಬಗ್ಗೆ ಪರಿಚಯ ಇದೆ. ಉಪನಿಷತ್ತುಗಳಲ್ಲಿ ಕರ್ಮ ಮತ್ತು ಆತ್ಮಗಳ ಪುನರ್ಜನ್ಮಗಳ ಕಲ್ಪನೆಯನ್ನು ಹುಟ್ಟುಹಾಕಲಾಗಿದೆ. ಕರ್ಮ, ಆತ್ಮಗಳ ಪುನರ್ಜನ್ಮ. ನಾವು ಮಾಡಿದಂತಹ ಒಂದು ಕರ್ಮಕ್ಕೆ ನಾವು ಪ್ರತಿಫಲವನ್ನು ಪಡ್ಕೋತೀವಿ. ಆಮೇಲೆ ಪುನರ್ಜನ್ಮ ಇದೆ, ನಾವು ಸತ್ತ ಮೇಲೆ ಪುನಃ ಹುಟ್ತೀವಿ ಎನ್ನುವಂತಹ ಭಾವನೆಗಳಿಗೆ ಅಲ್ಲಿ ಭಾವನೆಗಳ ಬಗ್ಗೆ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಮಕ್ಕಳೇ, ಈ ಒಂದು ಉತ್ತರ ಋಗ್ವೇದ ಕಾಲದ ಒಂದು ವಿಚಾರ ನಿಮಗೆ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಮಕ್ಕಳೇ, ಮನೆಗೆಲಸಕ್ಕೆ ಪ್ರಶ್ನೆ ಬರ್ಕೊಳ್ಳಿ. ಈ ಒಂದು ಉತ್ತರ ಋಗ್ವೇದದ ಕಾಲದ ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ಬರೆಯಿರಿ. ಉತ್ತರ ಋಗ್ವೇದ ಕಾಲದ ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ಬರೆಯಿರಿ. ಧನ್ಯವಾದಗಳು ಮಕ್ಕಳೇ.